ಸೊ ಈ ಮನೆಯಿಂದ ಮನೆಯಲ್ಲಿ ಹೆಣ್ಣು ನೋಡೋದಕ್ಕೆ ಬಂದಾಗ ಈ ಥರದೊಂದು ಸಂಬಂಧ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ಥರ ಒಪಿನಿಯನ್ ಇತ್ತು? ನೀವು ಕೂಡ ಮಾನಸವ್ರನ್ನ ನೋಡೋದು ಲವ್ ಮ್ಯಾರೇಜು. ಹೌದಾ? ಓಕೆ. ಸರ್ರೇ ಹೇಳ್ಬಿಟ್ರು ಮಾವನವರು ಅವರಿಬ್ರದ್ದು ಲವ್ ಮ್ಯಾರೇಜ್ ಅಂತ. ಸೊ ನಿಮ್ಮ ಲವ್ ಮ್ಯಾರೇಜ್ನ ಕೆಲವೊಂದು ದಿನಗಳನ್ನ ನೆನ್ಪು ಮಾಡ್ಕೋಬೋದಾ? ಇಬ್ಬರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ MSc ಮಾಡ್ತಾಯಿದ್ವಿ. ಒಬ್ರನ್ನೊಬ್ಬರು ಇಷ್ಟಪಟ್ಟು ಮನೇಲಿ ತಿಳಿಸಿ ಒಟ್ಟಿಗೆ ಒಪ್ಪಿಸಿ ಮದುವೆ ಆಗಿದೆ. ಸೊ ವರುಣ್ ಅವರೇ, ಸ್ವಲ್ಪ ಎಮೋಷ್ನಲ್ ಆದ್ರಿ ನೀವು, ಏನಂತ ಕೇಳ್ಬೋದಾ ಕಾರಣ? ಇಲ್ಲ, ಆ್ಯಕ್ಚುಲಿ ನಮ್ಮ ಲವ್ ಮ್ಯಾರೇಜ್ ಆದ್ರೂ ಯಾವತ್ತೂ ನಮ್ಮ ಅಪ್ಪಾಜಿ ನನ್ನನ್ನು ಬಿಟ್ಕೊಟ್ಟಿಲ್ಲ. ಐ ಮೀನ್ ನನ್ನ ಮಗಳು ಹಿಂಗೆ ಬದುಕಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಇವಾಗಲೂ ನಾನು ಹಂಗೆ ಇದ್ದೀನಿ. ಸೊ ಅಂದರೆ ಅವ್ರಿಗೆ ನನ್ನ IAS ಆಫೀಸರ್ ಕೊಡಬೇಕು, ಏನೋ ಒಂದು ದೊಡ್ಡ ಪ್ರೊಫೆಷನಲ್ಲಿರೋ ಅದಕ್ಕೆ ಕೊಡಬೇಕು ಅನ್ನೋ ಆಸೆ. ಬಟ್ ಯಾವತ್ತೂ ಇವತ್ತು ಅವ್ರ ಮುಂದೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಬಟ್ ಯಾವತ್ತೂ ಅಷ್ಟೇ ನನ್ನ ಅಪ್ಪ ನಮ್ಮ ಅಮ್ಮ ನನ್ನನ್ನು ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ರು, ನಾನು ಇವತ್ತು ಹಂಗೆ ಇದ್ದೀನಿ. ನಾನು ಯಾವತ್ತೂ ಹಂಗೆ ಇರ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಅವ್ರ ಮಗಳಾಗಿ ತುಂಬ ಹೆಮ್ಮೆ ಪಡ್ತೀನಿ ನಾನು. ಬಟ್ ಅವ್ರು ಇನ್ನೊಂದು ವಿಷಯ ಅಂದರೆ, ನನ್ನ ಹಸ್ಬೆಂಡ್ನ ಯಾವತ್ತೂ ಅಷ್ಟೇ ಅವರು ಎಲ್ಲೂ ತಲೆ ತಗ್ಸೋಕ್ಕೆ ಬಿಟ್ಟಿಲ್ಲ. ನನ್ನ ಅಳಿಯ ಯಾವಾಗಿದ್ರೂ ಕತ್ತೆತ್ಕೊಂಡಿರ್ಬೇಕು ಅಂತ ಪ್ರತಿಯೊಂದು ನಮ್ಮದೆಲ್ಲ ಕೆಲಸದಿಂದನೂ ನಮ್ಮ ಅಪ್ಪಾಜಿ ಇದ್ದಾರೆ. ಸಾಹೇಬರು ಇಷ್ಟು ಸ್ಟ್ರಾಂಗು, ಜೋರು. ಸೊ ಮಾನಸ ಮೇಡಮ್ಗೆ ಲೈನ್ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ನಾನು ಧೈರ್ಯ ಬೇಕಲ್ವ? ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ನನಗೆ. ಅಷ್ಟು ಅಂದರೆ ಅದ್ರ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ. ಯೂಶ್ವಲಿ ಇವಾಗಲೂ ಅಷ್ಟೇ. ಸೊ ಇವಾಗಲೂ ಮುಂಚೆನೂ ಅಷ್ಟೇ, ನನ್ನ ಕಾಲೇಜಲ್ಲೂ ಯಾರಿಗೂ ಹಿಂಗೆ ಶಿವಲಿಂಗೇಗೌಡರ ಮಗಳು, ನಾನು MLA ಮಗಳು ಅಂತ ಯಾವತ್ತೂ ಹೇಳಿಲ್ಲ. ಇವಾಗಲೂ ಅಷ್ಟೇ, ಅವ್ರ ಹೆಸ್ರು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ತೀನಿ. ಯಾಕೆಂದರೆ ಆ ಹೆಸ್ರಿಗೆ ತುಂಬ ತೂಕ ಇದೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಎಲ್ಲಿ ಬೇಕಲ್ಲಂತೂ ಯೂಸ್ ಮಾಡಿಲ್ಲ. ಸೊ ಕಾಲೇಜಲ್ಲೂ ನಾನು ಯಾರಿಗೂ ಹೇಳಿರಲಿಲ್ಲ. ಬಿಕಾಸ್ ನನಗೆ ಕಲಿಸಿದ್ದು ಅಪ್ಪಾಜಿ ಅಮ್ಮ ಇಬ್ಬರು ಸಾಮಾನ್ಯವಾದ ಜೀವನ. ಅಂದರೆ ಯಾವುದೇ ಆಗಲಿ ಪಾಶ್ ಲೈಫ್ ಅನ್ನೋದಾಗಿರ್ಬೋದು, ಇಲ್ಲ MLA ಮಕ್ಕಳು ಅಂತ. ನಮಗೆ ಇನ್ನೊಂದು ಗಂಡಸಿ ಎಲೆಕ್ಷನಲ್ಲಿ ಸೋತಾಗ ಮತ್ತು ಅರಸೀಕೆರೆ ಎಲೆಕ್ಷನಲ್ಲಿ ಫಸ್ಟು ಗೆದ್ದಾಗ ನಮ್ಮಮ್ಮ ಒಂದೇ ಮಾತು ಹೇಳಿದರು, ಅಧಿಕಾರ 5 ವರ್ಷದ್ದು, ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ. ಅರಸೀಕೆರೆ ಜನ ಯಾವತ್ತೂ ಶಿವಲಿಂಗೇಗೌಡರು ಮಕ್ಕಳು ಅಂತ ಹಿಂಗೆ ಬೆಟ್ ಮಾಡಿ ತೋರಿಸ್ಬಾರ್ದು, ಹಂಗೆ ಬದುಕಬೇಕು ಅಂತ ಹೇಳಿದರು. ಮತ್ತು ಜಂಬ ಬೀಗೋದು, ಅದೇ ಆ್ಯಟಿಟ್ಯೂಡ್ ಆಗಿರ್ಬೋದು, ಅದು ಯಾವುದು ಬೇಡ ಅಂತ ಹೇಳಿದರು. ಸೊ ಅದು ಒಂದು ಇದರಲ್ಲಿ ಇವಾಗಲೂ ಹಂಗೆ ಇದ್ದೀವಿ, ಮುಂದೇನೂ ಹಂಗೆ ಇರ್ತೀವಿ ಅನಿಸುತ್ತೆ. ಸೊ ಹಂಗಾಗಿ ಕಾಲೇಜಲ್ಲಿ ಇವ್ರಿಗೆ ಗೊತ್ತಿರಲಿಲ್ಲ ನಾನು MLA ಮಗಳು ಅಂತ. ಅವತ್ತು ಮಗಳು ವರುಣ್ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಅಂದಾಗ ನೀವು ಒಪ್ಪಿಗೆ ಸೂಚಿಸಿದಂಥ ದಿನಗಳು ಹೇಗೆ ಒಪ್ಪಿಗೆ? ಇಲ್ಲ, ನನಗೆ ಗೊತ್ತಾಯಿತು ತಕ್ಷಣ ನಾನು ನಿರ್ಧಾರ ಮಾಡಿ ಅವ್ರ ಮನೆಯವ್ರನ್ನ ಕರೆಸಿ ಎಂಗೇಜ್ಮೆಂಟ್ ಮಾಡಿ. ನನ್ನದು ಒಂದೇ ಆಸೆ ಇದೆ, ನಾನು ಎರಡು ಹೆಣ್ಣು ಮಕ್ಕಳನ್ನು ನಾನು ಸರಳವಾಗಿ ಮದುವೆ ಮಾಡಬೇಕು ಅಂತೇಳಿ ಒಂದು ಸಭೆಯಲ್ಲಿ ಸ್ವಾಮೀಜಿಗಳ ಎದುರಿನಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ. ಅದರಿಂದ ನನಗೆ ಸರಳ ಮದುವೆ ಆಗಬೇಕು. ಅರೇಂಜ್ ಮ್ಯಾರೇಜ್ ಆದರೂ ಸರಳ ಮದುವೆ ಆಗಬೇಕು, ಲವ್ ಮ್ಯಾರೇಜ್ ಆದರೂ ಸರಳ ಮದುವೆ ಆಗಬೇಕು. ಶಿವಲಿಂಗೇಗೌಡ ಸರ್ ಅವರ 2ನೇ ಪುತ್ರಿ ಶುಭಶ್ರೀ ಅವ್ರನ್ನ ಮಾತಾಡ್ಸೋಣ. ಶುಭಶ್ರೀ ಅವರೇ, ನೀವು ಎಲ್ಲಿ ಎಜುಕೇಷನ್ ಎಲ್ಲ ಮುಗಿಸಿದ್ದು, ಇವಾಗ ಏನು ಮಾಡ್ತಾ ಇದ್ದೀರಾ? 1 to 7 ಶಾರದಾ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದ್ದು. ಆಮೇಲೆ ಗರ್ಲ್ಸ್ ಹೈಸ್ಕೂಲ್ 8 to 10th. ಆಮೇಲೆ ಕೋಡಿಮಠ ಕಾಲೇಜಲ್ಲಿ PU ಮಾಡಿದ್ದು. ಡಿಗ್ರಿ ABK ಕಾಲೇಜ್ ಅಲ್ಲಿ ಹಾಸನಲ್ಲಿ ಮಾಡಿದ್ದು. ಸುನಿಲ್ ಅವರೇ ನಮಸ್ತೆ. ಏನು ಮಾಡ್ತಾ ಇದ್ದೀರಾ ನೀವು ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದೀರಾ ಅಂತ ಕೇಳ್ಪಟ್ವಿ. ಎಲ್ಲಿ ವರ್ಕ್ ಮಾಡ್ತೀರಾ, ಏನಾಗಿ ವರ್ಕ್? ಇವಾಗ ನಾನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಲಾಸ್ಟ್ 1 ಮಂತಿಂದ. ಶುಭಶ್ರೀ ಅವರು ಮನೆ ಕಡೆಯಿಂದ ಈ ಥರ ಹೆಣ್ಣು ನೋಡಬೇಕನ್ನುವಂಥ ಒಂದು ಸಂಬಂಧ ಬಂದಾಗ ನಿಮಗೆ ಏನು ಅನ್ನಿಸ್ತು? ಇಲ್ಲ, ನಮ್ಮ ತಂದೆ ಮತ್ತು ಶುಭ ತಂದೆ ಇಬ್ಬರೂ ಫ್ರೆಂಡ್ಸ್ ಇದ್ದಿದ್ದರಿಂದ ಕಾಲೇಜಲ್ಲಿ ಅವರು ಯೂನಿಯನ್ನಲ್ಲಿ ಅವರು ನಮ್ಮ ತಂದೆನೂ ಕೂಡ ಮತ್ತು ಅವ್ರ ತಂದೆ ಇಬ್ಬರು ಒಟ್ಟಿಗೆ ಮುಂಚೆಯಿಂದನೂ ಅವ್ರದ್ದು ಒಡನಾಟ ಇತ್ತು. ಅಂದರೆ ಈಗ ನಮ್ಮದು ರೈತ ಕುಟುಂಬ, ಸೊ ಎಲ್ಲ ಒಂದೇ ರೀತಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಹೋಗ್ತಾರೆ ಅಂತ ಎಲ್ಲ ಮುಂಚೆಯಿಂದ ಗೊತ್ತಿತ್ತಲ್ಲ, ಹಾಗಾಗಿ ಅದೇ ರೀತಿ. ನಿಮ್ಮ ಮದುವೆ ಸಾಮೂಹಿಕವಾಗಿ ಮಾಡಬೇಕು ಅಂತ ತಂದೆಯವರು ಹೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಆ ಥರ ಏನಿಲ್ಲ, ಅಪ್ಪ ಅಮ್ಮ ಹಿಂಗೆ ಹೇಳ್ತಾರೆ ಆ ಥರ ಕೇಳಬೇಕು ಅನ್ನೋದು ಒಂದೇ ಮೈಂಡಲ್ಲಿ ಇದ್ದಿದ್ದು ಅಷ್ಟೇ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.